ನೇಪಾಳಿ ತೋರ್ಸಕ್ಕೆ ಹಿಂಗೆ ಮುಚ್ಕೊಂಡು ನಾವು ಹಂಗೆ ಮಾಡಿ. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಂತೂ ಯಾವಾಗ ವೆಲ್ಕಮ್ ಬ್ಯಾಕ್ ಹೇಳ್ತೀನಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ, ಅಂದರೆ ನನ್ನ ಸೆಕೆಂಡ್ ವಿಡಿಯೋ ಯಾವಾಗ ಬರುತ್ತೆ ಅಂತ. ಈ ಒಂದು ವಿಡಿಯೋ ನಿಜವಾಗ್ಲೂ ಕುಕ್ಕಿಂಗ್ ವ್ಲಾಗ್ ಅಲ್ಲ. ಮತ್ತು ನಾನು ಯಾಕೆ ಕುಕ್ ಮಾಡ್ತಾ ಇದ್ದೆ ಅಂತಂದರೆ, ನನ್ನ ಫ್ರೆಂಡ್ಸ್ ಮನೆಗೆ ಬರ್ತಾಯಿದ್ರು. ಅವ್ರಿಗೆಲ್ಲ ತಿನ್ನೋಕೆ ಅಂತ ಸ್ಪೆಷಲಾಗಿ ಏನೂ ಮಾಡೋಕ್ಕಾಗಲಿಲ್ಲ. ಸೊ ಸಿಂಪಲ್ಲಾಗಿ ಒಂದು ವೆಜ್ ರೆಸಿಪಿನ ಮಾಡಿಕೊಂಡೆ. ನಾಳೆ ನನ್ನ ಫ್ರೆಂಡು ಬರ್ಡೇ ಇರೋದ್ರಿಂದ ಎಲ್ಲರೂ ನಮ್ಮ ಮನೆಗೆ ಇವತ್ತೇ ಬರ್ತಾಯಿದ್ರು. ಪಿಕ್ ಮಾಡೋಕ್ಕೆ ಸಹ ನಾನೇ ಹೋಗಬೇಕಿತ್ತು, ಆದ್ದರಿಂದ ನಾನು ಬೇಗ ಕೆಲಸನೆಲ್ಲ ಮುಗಿಸ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಅವ್ರ ಕಾಲ್ ಬಂತು. ತುಂಬ ಮಳೆ ಇದ್ರಿಂದ ನಾನು ಆಟೋದಲ್ಲಿ ಬನ್ನಿ ಅಂತ ಹೇಳಿದೆ. ವೆಜಿಟೇರಿಯನ್ ನಾನು ಊಟ ಮಾಡ್ತಕ್ಕಂಥದ್ದು. ತಡೆಗೆ ಫುಲ್ ಲೈಟ್ ಹಾಕ್ಸಿದೀವಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು. ನಾವು ಯಾಕೆ ಇಷ್ಟು ಸೈಲೆಂಟಾಗಿ ವಿಶ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾವೇನು ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ವಿ ಆ ಕೆಫೆ ಕ್ಲೋಸ್ ಆಗಿತ್ತು. ಸೊ ಇನ್ನೊಂದು ಕಡೆ ಬಂದು ಲಾವಾ ಕೇಕಲ್ಲಿ ಅವ್ರ ಬರ್ತ್ಡೇನ ಜೈ ಅನ್ಸಿದ್ವಿ. ಮ್ಯೂಸಿಕ್ ನಂಪು ಎಲ್ಲ ಸಕ್ಕದಾಗಿ ಇಟ್ಕತ್ತಲೆ. ನನಗಲ್ಲ ತೋರ್ಸಕ್ಕೆ ಹಿಂಗೆ ಮುಚ್ಕೊಂಡು ನೇಪಾಳಿ ತೋರ್ಸಕ್ಕೆ ಹಿಂಗೆ ಮುಚ್ಕೊಂಡು ನಾವು ಹಂಗೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಫನ್ ಮಾಡಿ ನಾವು ಅಲ್ಲಿಂದ ಮನೆಗೆ ಹೊರಟ್ವಿ. ಮಾರ್ನಿಂಗ್ ಅವಳಿಗೊಂದು ಸರ್ಪ್ರೈಸ್ ಇತ್ತು. ಮಾರ್ನಿಂಗ್ ನಮ್ಮ ಜರ್ನಿ ಮತ್ತೆ ಸ್ಟಾರ್ಟ್ ಆಯಿತು. ಎಲ್ಲ ಹೋಗ್ತಿದೀವಿ ಗೊತ್ತಾ? ಗೊತ್ತಿಲ್ಲ, ಹೇಳ್ರಿ ಅಂದ್ರೆ ಹೇಳ್ತಾ ಇಲ್ಲಲ್ಲ ನನ್ನೆಯಿಂದ. ಗೆಸ್ ಮಾಡು. ಬಲ್ಬುರಿಗೇನೆ ಹೇಳ್ತಲ್ಲ ನನಗೆ. ಬಲ್ಮುರಿ ಬೇಬಿ ಎಲ್ಲ ಹೋಗ್ತಿದೀವಿ. ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ. ವೇಟ್ ಅಂಡ್ ವಾಚ್. ನನಗೆ ಗೊತ್ತು, ಹಿಂಗೆ ರಿಂಗ್ ರೋಡ್ ಅಂತ ತಿರ್ಕೊಂಡು ಹೋದ್ರೆ ಸೀದಾ ಮನೆ ಹತ್ರ ಹೋಗ್ತೀವಿ. ಖುಷಿನಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಸೆಕ್ಯೂರಿಟಿಗೆ ಪೊಲೀಸ್ ಸಹ ಕರ್ಸ್ಕೊಂಡಿದ್ವಿ. ಅವ್ರು ಯಾವ ಟೈಮಲ್ಲಿ ಏನು ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ. ಅವ್ರಿಗೆ ಅವ್ರ ಮಾತಿಗೆ ನಮ್ಮಕ್ಕೆ ಸಾಧ್ಯನಾ? ಕಾರ್ ಓಡಿಸೋದು. ಪೂಜನ್ ಕಾರ್ ಕೊಡೋಣ ಒಂದು. ಬರ್ಡೇ ದಿನ ಪಾಪ ಇಲ್ಲಿಗೆ ನಾನು ಹತ್ತೀನಿ ಅನ್ಕೊಂಡ್ಬಿಟ್ಟಿದ್ಯಾ? ನಾನು ಇಲ್ಲೇ ಕಾರಲ್ಲೇ 25-26 ವರ್ಷ ಆಯ್ತು ನೀವು ಹುಟ್ಟಿ. ಈ ದೇಶಕ್ಕೆ ನಿಮ್ಮಿಂದ ಒಂದು ಸಣ್ಣ ಸಹಾಯ, ಸ್ಮಾಲ್ ಹೆಲ್ಪ್, ನೋ ಚಾನ್ಸ್. ನಡಿಯತ್ತು ಏನಾಗಲ್ಲ, 4 ಕಿಲೋಮೀಟರ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ನೀವೇ ಎತ್ಕೊಂಡು ಹೋಗಿ 3 ಜನ. ಆದ್ರೆ ಆ ಕಡೆಯಿಂದ ಜಾರ ಬಂದಿರುತ್ತೆ. ಆವಾಗ ಬೇಕಾದ್ರೆ ನಾನೇ ಬರ್ತೀನಿ, ಇವಾಗ ಹತ್ಕೊಂಡು ಹತ್ತದ್ ಕಷ್ಟ. ಅಲ್ಲಿಂದ ಆ ಕಡೆಯಿಂದ ಜಾರ್ಕೊಂಡ್ ಬಾ. ಬಿಡು ಸೀದಾ ಮೈಸೂರು. ಇಲ್ಲ ನಾನು ಸೀದಾ ಎಂಟರ್ ಆದ ತಕ್ಷಣ ನಮಗೊಂದು ವೆಲ್ಕಮ್ ಡ್ರಿಂಕ್ ಇತ್ತು. ಅದನ್ನು ಕುಡ್ಕೊಂಡು ನಾವು ನೆಕ್ಸ್ಟು ಗೇಮ್ಸ್ ಪ್ಲ್ಯಾನ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ತುಳಿ 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 ತುಳಿ. ತುಳಿ ತುಳಿ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಇವಾಗ ಇಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹೊರಡ್ತೀವಿ. ಬಿಟ್ಲು ಬಿಡ್ತಾಳೆ ಅಕ್ಕಂಗೆ. ಫುಲ್ ನನಗಿಂತ ಎಲ್ಲೋದ್ರೂ ನಾನು ಹೋಗ್ಲೇಬೇಕು ನಮ್ಮ ಪೂಜನ್ಗೆ. ಸೊ ಹೋಗ್ತಾ ಇದ್ದೀನಿ.
ಇಲ್ಲದು ನನ್ನನ್ನು ಬಿಟ್ಟಂತೂ ಹೋಗಲ್ಲ ಹೇಳೋದೇನೆ. ಎಲ್ಲಿ ಹೋಗ್ತಿದ್ಯಾ? ಬೇಕಲ್ಲ ಚೇಂಜಿಂಗ್ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಸ್ತೀನಿ ಇವತ್ತು. ಮುಳುಗ್ಸೋ ಪ್ಲಾನ್ ಇದೆ. ನಾನೊಂದೆರಡು ಹೊಡೆದು ಬರ್ತೀನಿ. ಗಿಫ್ಟ್ ಕೊಟ್ಟಿದ್ದೀವಿ. ಒಂದೇ ಒಂದ್ ಸ್ಟೆಪ್ ಕೂಡ ಹತ್ತಿಲ್ಲ. ಲಾಸ್ಟ್ ಪ್ರೈಸ್ ಫಸ್ಟ್ ಪ್ರೈಸ್ ಬಂದಿರೋದು ಇವರು, ಲಾಸ್ಟ್ ಪ್ರೈಸ್ ಬಂದಿರೋದು ಇವರು. ಇಲ್ಲಿ ಇವರು ಅಣ್ಣ ನೋಡಿ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ. ಫಸ್ಟ್ ಪ್ರೈಸ್ ಬಂದಿರೋರಿಗೆ ಇವ್ರಿಗೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಫಸ್ಟ್ ಪ್ರೈಸ್ ಪ್ರಥಮ ಪ್ರೈಸ್ ಪ್ರೈಸ್ ಇಟ್ಟಿದೀವಿ. ಇದೆ ಪ್ರೈಸ್ ನೋಡಿ. 2 ಆಟಿಕೊಳ್ಳಿ. ಫಸ್ಟ್ ಬಂದವ್ರೆ ಕೈ ಎತ್ತಮ್ಮ. ಫಸ್ಟ್ ನೋಡಿ ಅಲ್ಲಿ ಅವ್ರ ಪಾಪ ಸೋತ್ರು, ಹಿಂದೆ ಬರ್ತವ್ರೆ. ಇವರು ನಾನು ತುಂಬಾ ಒಳ್ಳೆಯವನು ಕೋಳಿ ತಿನ್ನಲ್ಲ. ಈಸಿ ಇದು. ಈಸಿ ಇದು. ಅಲ್ಲಿ ಇಲ್ಲ ಅದು ಇನ್ನೊಂದು ಅಲ್ಲಿಗೆ ಇಲ್ಲ ಆ ಕಡೆ. ತೆಗಿರ್ಬೇಕು ಆ ಕಡೆ ಅಷ್ಟೇ. ಅಂಪೇರ್ ನೋಡಿಲ್ಲ. ಶಾಂತ ರೀತಿಯಿಂದ ವರ್ತಿಸ್ಬೇಕೆಲ್ಲ. ಇಲ್ಲ ಕ್ಯಾಚ್ ಹಿಡಿದಿದ್ದಾರೆ. ಆಟದ ಗಮನ. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದುಳಿದೆ ಅಂತ ಗೊತ್ತಾಯ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ರವಿಚಂದ್ರನ್ ಅವರು ಹಾಗೂ ಗಾಳಿ ಸಪೋರ್ಟ್ ಮಾಡ್ತಾ ಇಲ್ಲ, ಇವಳಿಗೆ ಆಗೋದು ಇಲ್ಲ.